ಇದು ಹೌದ್ರಿ ಸುಟ್ಟಿದ್ದೆ. ಇಲ್ಲಿಂತ್ರ ಕಂಟಿನ್ಯೂ ಹಿಂಗ ತಗೊಂಡ್ ಹೋಗಿದ್ರೆ ಸೀದಾ ನಮ್ಮ ಊರ್ ಕಡೆ ನಮ್ಮ ಹೊಲ ಆಗಿಲ್ಲ ಎಲ್ಲ ಹೊಕ್ಕಿತ್ ನೋಡ್ರಿ. ಇಲ್ಲಿ ರೈತರೇ ಹೆಂಗ್ ಒದ್ದಾಡತ್ತಿದ್ರ ಅಂದ್ರೆ ನಿನ್ನೆ ಚೀರಾಡತ್ತಿದ್ರ ಅಂದ್ರೆ ಅವ್ರ ಇಲ್ಲಿ ಅದಾರ ಅಂದ್ರೆ ಇಲ್ಲಿ ದಗ 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 ಉರಿಯಾತಿರ್ತೈತಿ. ಅವ್ರ ಮನ್ಸಿ ಆತರ ಉರಿತಿರ್ಬಾರ್ದೆ, ಅವ್ರ ಹೊಟ್ಟಿ ಸಂಕಟ ಹೆಂಗ್ ಉರಿತಿರ್ಬಾರ್ದೆ. ಬೋರಿನ ಪೈಪ್ ನೋಡ್ರಿ ಸುಟ್ಟ ಕರ್ಕಳ. ಸತ್ಯಾನಾಶ ಬಾಳು ರೈತರು. ಹೆಂಗ್ ಕಾಣಿಸ್ತೈತಿ ನೋಡ್ರಿ ಹಂಗಲ್ ಲೈನಾಗ ಹಚ್ಕಬ್ಬ. ಯಪ್ಪ ಬಂಗಾರದಂತ ಕಬ್ಬ ಸುಟ್ಟ ಭಸ್ಮ ಆಗೈತಿ. ಕೊಯ್ತಾ ಕಬ್ಬ ಹಿಂಗ ಕಡಿಬೇಕು ನೋಡ್ರಿ. ಪ್ರತಿಭಟನೆ ಮಾಡಿದ್ರೆ ಕೇಳಂಗಿಲ್ರಿ ಈ ಸರಿ ಹೇಳ್ಬೇಕಂದ್ರ ರೈತರೇ. ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಿಡ್ಕೊಂಡ್ ನಿಂದಿರ್ಬೇಕು ನೋಡ್ರಿ. ಒಡ್ಲಿ ಕೊಯ್ತಾನ ಹಿಡ್ಕೊಂಡ್ ನಿಂದಿರ್ಬೇಕು. ಕೊಡ್ತೀರ್ರಿ ಏನು? ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿ ಓಂಕಾರ. ಸೊ ವೆಲ್ಕಮ್ ಟು ಹೊಸ ವ್ಲಾಗ್ ಬಡ್ರಿ ಮೋಂದಿ ಬ್ಲಾಗ್. ಸೊ ನಿನ್ನೆ ನಾವು ವಾಟ್ಸಪ್ದಾಗ ಸ್ಟೇಟಸ್ ನೋಡೋದಿದ್ದೆ. ಪ್ರತಿಯೊಬ್ಬರು ಸ್ಟೇಟಸ್ದಾಗೂ ಒಂದೇ ವಿಡಿಯೋ ಬರೋದಿತ್ತೆ. ಏನಪ್ಪ ಅಂತಂದ್ರೆ ನಮ್ಮ ಊರಾಗೆ ಕಬ್ಬಿನ ಗದ್ದಿಗೆ ಬೆಂಕಿ ಹತ್ಬಿಟ್ಟೈತಿ. ನಂಗಂತರೂ ಆ ವಿಡಿಯೋ ನೋಡಿದ ಕೂಡ ಕಣ್ಣ ನೀರು ಬಂದ್ಬಿಟ್ಟು ಹೇಳ್ಬೇಕಂದ್ರೆ ಏನು ಮಾಡ್ಬೇಕಂತ ಗೊತ್ತಾ. ಈಗ ನಮ್ಮ ದೋಸ್ತಿ ಕೇಳಿದ್ರೆ ಯಾರು ಹೊಲಪ್ಪ ಅದ ಅಂತಂದು ಕೇಳಿದ್ಕೂಡೆ ನಮ್ಮ ಯಲ್ಲಪ್ಪಣ್ಣಾರ್ದು ಅಂತಂದು ಹೇಳ್ಬಿಟ್ಟ. ಅಯ್ಯೋ ಎದ್ದು ಒಂಥರ ಮನ್ಸೊಳಗೆ ಹೆಂಗಾತಂದ್ರೆ ಎದ್ದು ಚುಸ್ತವ್ರಗತೆ ಆತ. ಅದಕ್ಕೆ ಪಟ್ಟಂತೀಗ ಏನಿಲ್ಲ ಸೀದಾ ಊರಿಗೆ ಹೊಂಟೀನಿ. ಅಮ್ಮಗೆ ಹೇಳಿ ನಿನ್ನೆ ರಾತ್ರಿನೇ ಹೇಳ್ತಿದ್ದ ಬೆಳಗ್ಗೆದ್ಕೊಳ್ಳಿ ಊರಿಗೆ ಹೋಗ್ತೀನಿ ಅಂತಂದು. ಸೊ ಅದ್ರ ಸಂಬಂಧ ಪಟ್ಟಂತ ಊರಿಗೆ ಹೊಂಟೀನಿ. ಯಾಕಂದರೆ ಈಗ ಮಾತಾಡೋಕೆ ಆಗಲ್ಲ ನನಗೆ. ಪಟ್ಟಂತ ಊರಿಗೆ ಹೋಗ್ಬೇಕು, ನಾನು ಬಸ್ ಸಿಗ್ಬೇಕಂದ್ರೆ ಅದು ಜಲ್ದಿ. ಅದ್ರ ಸಂಬಂಧ ಊರಿಗೆ ಹೋಗ್ತಿದ್ದೆ ಅಂತ ಟೈಮ್ ಭಾಳ ಆಗಿತ್ತೆ. ಹಿಂಗೆ ಹೊಂಟಿದ್ದೆ. ನಾವು ಪರಿಚಯದವ್ರು ಒಬ್ಬರು ನಿಮ್ಮ ಹೆಸರು ಯೂಟ್ಯೂಬ್ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನೋಡಿ. ಕನ್ನಡ ಬ್ಲಾಗ್ಸ್ ಅಂತ ಇದೆ ಈ ವಿಡಿಯೋ ಅದ್ರೊಳಗೆ ಹಾಕಿರ್ತೀನಿ. ಹಾಂ ಹೌದು ಹೌದು. ಕೀಪ್ ಸಪೋರ್ಟಿಂಗ್ ಗೈಸ್. ಸಿಗಂಬರು ಮತ್ತು ಇಂಡಿ ಪಂಪಿಗೆ ಬಂದೆ. ಏನಿಲ್ಲ ಕಲ್ಗಡಿ ಬಸ್ ಅಂತ ಬಸ್ ಅಂತಂದರೆ ಬಸ್ ಹತ್ತಿ ಹೋಗ್ಬಿಡೋದು. ಈಗ ಕಲ್ಗಡಿ ಬಸ್ ಬಂದೈತಿ, ಆದರೆ ಅದು ನಾನ್ ಸ್ಟಾಪ್. ಸ್ಟೂಡೆಂಟ್ ಪಾಸ್ ನಡೆಯಂಗೆ ಇಲ್ರಿಪ್ಪ. ಅದೇನೇನ್ರಿಪ್ಪ ಈ ಸರ್ಕಾರ ಹೇಳ್ಬೇಕಂದ್ರೆ ಸ್ಟೂಡೆಂಟ್ಸಿಗೆ ಅಲೋ ಮಾಡೋದು ಫಸ್ಟ್ ಹೇಳ್ಬೇಕಂದ್ರೆ ಆಧಾರ್ ಕಾರ್ಡ್ ನಡೀತಂತೆ. ನಾನ್ ಸ್ಟಾಪ್ ಬಸ್ಸಿಗೆ ಸ್ಟೂಡೆಂಟ್ ಪಾಸ್ ನಡೆಯಂಗಿಲ್ಲ ಅಂತ. ದಿನ ಕಾಲೇಜಿಗೆ ಹೋಗೋಕೆ ಹನಗಲ್ ಬಸ್ ಕಾಯ್ತಿದ್ದೆ, ಬರ್ತಿದ್ದೇ ಇಲ್ಲ. ಕಲಗಡಿಗೆ ಬಸ್ ಮೂರ್ನಾಲ್ಕು ಪಾಸ್ ಹಾಕಿದ್ರು. ಇವತ್ತು ಕಲಗಡಿಗೆ ಹೋಗಿ ಕಾಯತ್ತೀನಿ, ಕಲಗಡಿಗೆ ಬಸ್ ಬರೋದು, ಹನಗಲ್ ಬಸ್ ಹೊಂಟಾವ. ನೀವು ಈ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕೆ. ಆಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಗೈಸ್ ಇಲ್ಲಿ ಕಲಗಡಿಗೆ ಬಂದೆ. ಕಲಗಡಿಗೆ ಬಂದು ಹೇಳ್ಕೊಳ್ಳಿ ಎಷ್ಟೊಂದು ಹುಡುಗರು ಬಂದು ಪಾಪ ಮಾತಾಡ್ಸಿದ್ರೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಭಾಳ ಸಪೋರ್ಟ್ ಮಾಡ್ತಾರೆ. ಈಗ ಕಲಗಡಿಗೆ ಬಿಡುತ್ತೆ. ಈಗ ಬಸ್ಸು ನಿಂತಾಗ್ಬಿಟ್ಟಿತ್ತು, ಪಟ್ಟಂತ ಹತ್ತೇ ಬಿಟ್ಟ. ಈಗ ಸೀದಾ ಊರ ಕಡೆ ಹೋಗೋಣ ಅಂತ. ಭಾಳ ಅಂದ್ರೆ ಭಾಳ ಕಲಗಡಿಗಿದವರು ಭಾಳ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಈಗ ಊರಿಗೆ ಬಂದೆ. ಬಂದು ಅಣ್ಣಾರು ಕೇಳತ್ತೀನಿ. ನಮ್ಮ ದೋಸ್ತು ಸಂಜೆನಾರು ಹೊಲೋದಿಂದ್ರೆ ಸೀದಾ ತಂಬೂರು ಕಡೆ ಹೋಗೈತೆ ಅಂದ್ರೆ ವಿಡಿಯೋ ನೋಡಿ ಹಂಗಾಗೈತೆ ಅಂದ್ರೆ ಊರನ್ನವ್ರಿಗೆ ಯಾವ ಥರ ಮನ್ಸಿಗೆ ನೋವಾಗಿರ್ಬಾರ್ದು. ಅದ್ರೊಳಗೆ ನಮ್ಮ ಶಾಣನ್ನಾರ್ದು ಹಂಗೆ ನಮ್ಮ ಚೆನ್ನಿ ಅಂದ್ಕೊಳ್ಳಿ ನಿಮ್ಮ ಯಲ್ಲಪ್ಪಣ್ಣಾರ್ದು ಅಂತಂದು ಹಿಡಿದುಕೊಳ್ಳಿ ಹೆಂಗೆ ಆತಂದ್ರೆ ಕರೆನು ಭಾಳ ತಾಳು ಬಂದು ನನಗೆ ಆ ವಿಡಿಯೋ ನೋಡಿ ನಾನು ನೀರು ಬಂದಿದ್ದೆ. ಹತ್ತು ಬಿಟ್ರು ಈ ಕಡೆ ಎಲ್ಲ ಹೋಗ್ಕೊಂಡು ಹತ್ತ ಬಿಟ್ರು ಹೆಂಗೆ ಆಗಿರ್ಬಾರ್ದು. ಭಾಳ ಬೇಜಾರ. ಫಸ್ಟ್ ನನಗೆ ಅಲ್ಲಿ ಹೊಲದ ಕಡೆ ಹೋಗ್ಬೇಕನ್ಸಾಗ್ತೈತಿ. ಯಾಕಂದ್ರೆ ನೋಡ್ರಿಲ್ಲ ಅಣ್ಣ ಪಾಪ ಅಲ್ಲೇ ಇದ್ದೀನಿ. ಈಗ ಹೊಲ್ದಾಗ ಇದ್ದೀನಿ. ಈಗ ಬಂದಿನ ಈಚೆ ಕಡೆ. ಅಯ್ಯೋ ಗೈಸ್ ನನಗೆ ಹಿಂಗೆ ಆಗ್ತೈತಿ ಹೊಲದಾಗ. ನಮ್ಮ ಶಾಣಣ್ಣಾಗೆ ನಮ್ಮ ಯಲ್ಲಪ್ಪಣ್ಣಾರಿಗೆ ಹೆಂಗೆ ಆಗಿರ್ಬಾರ್ದೆ. ಬರ್ರಿ ಈಗ ಮನೆ ಕಡೆ ಹೋಗ್ರಿ ಅಣ್ಣ. ಬ್ಯಾಗಿಗೆ ಇಟ್ಟು ಸೀದಾ ಹೊಲ ಕಡೆ ಹೊಂಟೇವೆ ಅಣ್ಣ. ಇದೆ ಈಗ ಸುತ್ತಿದ್ದಲ್ಲ ಕಬ್ಬ, ಅದನ್ನ ಕಡಿಯಾಕ ಸೇಮ್ ರೇಟನ ಹೆಂಗೆ? ಅವು ಕಡಿಯೋರು ಸೇಮ್ ರೇಟೇ. ಅದ್ರ ಮತ್ತೆ ಅದಕ್ಕೆ ನಿಮ್ಮ ಇದು ಕಬ್ಬು ಸುಟ್ಟೋರ್ಗೆ ಏನು ಪರಿಹಾರನೇ ಇಲ್ಲ ಹೆಂಗೆ? ಅಲ್ಲ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಇಲ್ಲ, ಎಲ್ಲಿ ಬರೋಗಿಲ್ಲ. ಅದಕ್ಕೆ ಸಂಬಂಧ ಇಲ್ಲ. ರೈತರು ಪೂರ್ ಲಾಸ್. ರೈತರು ಭಾಳ ಹಿಂಗೈತೆ ನೋಡ್ರಿ. ಎಲ್ಲ ದೇಶಕ್ಕೆ ಕೂಡ ಹಾಕ್ಬೇಕಂದ್ರೆ ಇಂಥ ಬಾಳೆ ಅದು ರೈತರ ಬಾಳೆ ಕೇಳ್ದಂಗೆ ಆಗೈತಿ. ಆರಾಮ್ಸೆ ನಾವು ಕುಂತು ತಿನ್ನೋದು, ರೈತರಲ್ಲಿ ದುಡಿಯೋದ, ಇಂಥ ಬಾಳೆ ಅನುಭವಿಸೋದಾಗೈತಿ. ಆದರೆ ಇಂಥ ಕಬ್ಬದು ಸುಟ್ರೆ ಗೌರ್ಮೆಂಟಿಂದ ಏನೂ ಪರಿಹಾರನೇ ಇಲ್ಲ. ವರ್ಷಗಟ್ಟಲೆ ಬೆಳೆದಿದ್ದು ಪೀಕ್ ಅವನು ನೀರಾಗೆಲ್ಲ ಬೆಂಕಿಯಾಗಿಟ್ಟಂಗೆ ಆಗೈತೆ ನೋಡ್ರಿ. ಒಬ್ರೊಬ್ರದ್ದು 10-11 ಎಕರೆ ಹೋಗ್ಯಾವಂತ. ಯಪ್ಪ ನಾ ಕೇಳಿ ಒಂಥರ ಮಾನಸಿಕ ಆಗ್ಬಿಟ್ಟೆ. ನಾ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ನೋಡ್ರಿ ನಾನು. ಸಂಜೋಣ್ಣ ಯಲ್ಲಪ್ಪಣ್ಣ ಅದು ಸಣ್ಣದು ಹೋಗಿ ಅಲ್ಲಿ ಕಸ ಹುಟ್ಟೈತಂತಂದು ಕಸ ಕಡೆ ಹತ್ತಿದ್ವಿ ನೋಡಿ. ಅವಾಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದಿಲ್ಲ, ಅದಾವಲ್ಲ ಸುಟ್ಟೈತಿ ಹೇಳ್ಬೇಕಂದ್ರೆ. ನಿನ್ನೆ ಆ ವಿಡಿಯೋ ನೋಡಿ ಹೆಂಗೆ ಅನ್ಸೈತೆ ಅಂದ್ರೆ ನನಗೆ ಊರಾಗ ಅಲ್ಲಿ ಹುಬ್ಬಳ್ಳಿಯಾಗ ಕುಂತ ಕಣ್ಣಾಗ ನೀರ ಬಂದವ ನನಗೆ ಹೇಳ್ಬೇಕಂದ್ರೆ. ಒಂದು ಹೊಲಕ್ಕೆ ಒಂದು ಹಚ್ಚಿ ಕಬ್ಬಿನ ಹೊಲ ಅದಾವ. ಈಚೆಗಡೆ ಬಂದಿತ್ತಂದ್ರೆ ಪೂರ ಇವೆಲ್ಲ ಇದೆಲ್ಲ ನಮ್ದವ್ರು ಇದು ಹೊಲ ಇದು ಹೇಳ್ಬೇಕಂದ್ರೆ. ಈಚೆಗಡೆ ಎಲ್ಲ
ಉಳಿತಿದ್ದೆ ಎಲ್ಲ ಹೇಳಬೇಕಂತ ಗೈಸ್. ಅಲ್ಲಿ ಒಂದು ಸ್ವಲ್ಪ ಕಾಣತೈತೆ ನೋಡ್ರಿ, ಅಲ್ಲಿ ಕರ್ರಾಗ ಒಂದು ಸ್ವಲ್ಪ ಇದು ನಮ್ದು ಹೊಲ. ಲಾಸ್ಟ್ ಟೈಮ್ ಜನಪದ ಸಾಂಗ್ ಶೂಟ್ ಇಲ್ಲೇ ಮಾಡಿದ್ದು ನೋಡ್ರಿ ನಾವು. ಇದೇ ಏರಿಯಾದಾಗ ಮಾಡಿದ್ದು. ನೀರಿನ ಗಾಡಿ ಎಳ್ಕೊಂಡು ಹೋಗಿದ್ದೆ, ಅಲ್ಲಿ ಮಾವಿನಕಾಯಿ ಹೊಡೆದಿದ್ದೆ. ಇದೇ ಏರಿಯಾ ರೀ ಈ ಚನ್ನಮ್ಮ ನೋಡ್ರಿ ಅಲ್ಲಿ. ಈಗ ಬಂದು ನಾನು ಹೊಲದ ಕಡೆ ಬಂದಿದ್ದು. ಎಲ್ಲಾದ್ರೂ ಬಿಡಂಗಲ್ಲ ಅಣ್ಣ, ಅಗ್ನಿಶಾಮಕದವ್ರು ಎಲ್ಲಿ ಬೇಕಾದಲ್ಲಿ ಹೊಡೆದ ಬಿಡ್ತಾರೆ. ಇಲ್ಲಿ ಬಂದಿತ್ತು ಅದೇ ಅದಕ್ಕೆ ಪುಣ್ಯ. ನಿಮ್ದು ಎಷ್ಟು ಎಕರೆ ಹೋಗಿತ್ತು ಅಣ್ಣ ಇದೀಗ? ಎಲ್ಲಪ್ಪಣ್ಣಾರ್ದು ಶಾಣನಾರ್ದು ಅರ್ಧ ಎಕರೆ ಹೊಲ ಸುಟ್ಟೈತೆ ನೋಡ್ರಿ. ಅಚ್ಚು ಕಡೆ ಅಂತೂ ಇನ್ನೂ ಈಚೆ ಕಡೆ ಬಂದಿದ್ರೆ ನೋಡ್ರಿ, ಇಲ್ಲಿ ಕಂಟಿನ್ಯೂ ಅದಾವ್ರಿ ಇವು. ಇಲ್ಲಿಂತ್ರ ಎಲ್ಲ ಅದೇ ಇದು ಹೌದ್ರಿ ಸುಟ್ಟಿದ್ದೆ. ಇಲ್ಲಿಂತ್ರ ಕಂಟಿನ್ಯೂ ಅದ. ಹಿಂಗೆ ತಗೊಂಡು ಹೋಗಿದ್ರೆ ಸೀದಾ ನಮ್ಮ ಊರ್ ಕಡೆ ನಮ್ಮ ಹೊಲ ಆಗಿಲ್ಲ ಎಲ್ಲ ಹೊಕ್ಕಿತ್ತು ನೋಡ್ರಿ. ಪುಣ್ಯಕ್ಕೆ ರೈತರ ಬಾಳೆ ನೋಡ್ರಿ. ಯಪ್ಪ ಗೈಸ್, ಗಾಡಿ ಹೆಂಗೆ ಹೋಗ್ತಿದ್ರಿ? ಬ್ಯಾಗಿ ನೋಡ್ರಿ, ಇಲ್ಲಿ ಇಷ್ಟು ತಗೊಂಡ ಬ್ಯಾಗಿ ಇರ್ತೈತಿ, ಒಣ ಬ್ಯಾಗಿ ಹತ್ಕೊಂಡು ಬಿಟ್ರೆ ಕಬ್ಬಿಗೆ ಗೈಸ್ ನೋಡ್ರಿ ಇಲ್ದ. ಯಪ್ಪ ಅಚ್ಚ ಕಡೆ ಹೋಗ್ಬರ್ರಿ. ಯಾಕೆ ಹಿಂಗೆ ಬೀಸಿದ್ದ ಹೊಳಿ ಕೊಡ್ತಿರ್ ಬಿಡು. ಅದೇ ಬೆಂಕಿ ಇದ್ದಾಗ ಇನ್ನೊಂದ್ ಸ್ವಲ್ಪ ಗಾಳಿ ಬರ್ತಿತ್ತಣ್ಣ. ಅದು ಕಂಟ್ರೋಲ್ ಆಗಲಿಲ್ಲ. ಅಯ್ಯೋ ಎಲ್ಲ ಹೋಗ್ಬೇಕಣ್ಣ. ಅಷ್ಟು ಜನ ಚೀರಾಡತ್ತಾರ. ಅಯ್ಯೋ ಸೈಕಾಗಿನ ಪಾಪ ದೊಡ್ಡಮ್ಮ ಅಲ್ಲಿ ಜೀವ ಚಡಪಡಿಸಲ್ಲ ಬರೋದು ಹೋಗೋದು ಮಾಡೋದ್ ಬಿಟ್ಟೈತಂತೆ. ಕೇಳಾಕ ಒಂಥರ ಅನಿಸಿದ್ ಕರೆ, ಆದ್ರೆ ರಿಯಾಲಿಟಿ ಮನ್ಸೊಳಗೆ ಭಾಳ ನೋವು ಆಯ್ತಿರ್ತದೆ. ಹೇಳ್ಬೇಕಂದ್ರೆ ರೈತರು ಭಾಳ ಯಾರು ಹೇಳ್ದಂಗ ಆಗೈತಿ. ಗೌರ್ಮೆಂಟಾಗ ಕೇಳಂಗಿಲ್ರಿ, ದೇಶಕ್ಕೆ ಊಟ ಹಾಕೋ ರೈತನ ಬಾಳೆ ಗೌರ್ಮೆಂಟಾಗ ಕೇಳಂಗಿಲ್ಲ. ಇನ್ನು ಜನರೆಲ್ಲಿ ಕೇಳ್ತಾರೆ? ರೈತರ ಬಾಳೆ ಎಲ್ಲರೂ ಕೇಳ್ತಾರೆ ಅಂತ ಅನಿಸುತ್ತೆ, ಆದ್ರೆ ರಿಯಾಲಿಟಿ ಯಾರು ಕೇಳಂಗಿಲ್ರಿ. ಅಂತ ಗೌರ್ಮೆಂಟಾಗ ಕೇಳಂಗಿಲ್ಲ, ಇನ್ನು ಸಾಮಾನ್ಯ ಜನರೆಲ್ಲಿ ಕೇಳ್ಬೇಕ? ಎಲ್ಲ ಅವ್ರ ಸ್ವಾರ್ಥಕ್ಕೆ, ಅವ್ರ ಹೊಟ್ಯ ಅವ್ರ ನಡಿ. ಒಂದಿನ ರೈತ ಎಲ್ಲ ಕೆಲಸ ಬಗಸಿ ಬಿಟ್ಟು ನಾ ದುಡಂಗಲ್ಪ ಅಂತ ಕೂತ ಅಂದ್ರೆ ಒಂದ ದಿನ ಸಾಕ್ರಿ ದೇಶ ಸತ್ಯಾನ ಸಾಕೋಬೇಕೇತ್. ಮತ್ತೆ ನೋಡ್ರಿಲ್ಲ ಆಟ ಇಟ ಹೋಗೈತೆ ರೀ. ಯಪ್ಪ ಇಲ್ಲಿಂತ್ರ ಪೂರ ಸುಟ್ಟೈತ್ ನೋಡ್ರಿ. ಅಚ್ಚ ಕಡೆ ನೋಡ್ರಿ ಬಾಳ ಹಿಂಗಿದ್ದಿದ್ ಹೊಲಗಳೇ ನೋಡ್ರಿ ಎಷ್ಟು ತುಂಬಿ ತುಳ್ಕಾತಿದೆ. ಹಿಂಗದೆ ಸೆಟ್ಟದ್ ನಿಂತಾವ ಹಂಗೆ. ಏನ್ ಮಾಡಕ್ ಬರಂಗಿಲ್ಲ. ನಾವ್ ಇಲ್ಲಿ ಹೋಗ್ಕೊಂಡ್ರು ಕೇಳಂಗಿಲ್ಲ, ಬಡ್ಕೊಂಡ್ರು ಕೇಳಂಗಿಲ್ಲ. ಯಾರು ಕೇಳ್ತಾರ? ಕೇಳಂಗಿಲ್ಲ ಯಾರು. ಅಷ್ಟ ಲಕ್ಷಾಂತರ ಜನ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ಕೇಳಿದ್ದಿಲ್ಲ. ಎಷ್ಟೋ ದಿವ್ಸದ ಮೇಲೆ ನ್ಯಾಯ ಕೊಟ್ಟಾರ. ಅದು 3500 ಕೊಟ್ಟಾರ, 3300 ಕೊಟ್ಟಾರ. ಇನ್ನು ಇಲ್ಲಿ ಇಂಥವೆಲ್ಲಿ ಕೇಳ್ತಾರೆ? ಸುಟ್ಟೈತ್ಯಾ ನೀವು ಮಾಡ್ಕೊಂಡು ಹೋಗ್ರಿಪ್ಪ ಅಂತಾರೆ. ಪರಿಹಾರನೇ ಇಲ್ರಿ ಇದು ಸುಟ್ಟಿದ. ಗೈಸ್ ಗೌರ್ಮೆಂಟ್ ಇಂದ ಹಿಂಗೂ ಬರ್ಬೇಕು. ಒಂದಿನ ಹಿಂಗ್ ಬರ್ಬೇಕ. ರೈತರ ಪ್ರತಿಭಟನೆ ಮಾಡಿದ್ರೆ ಇವ್ರ ತಪ್ಪಾಗಿ ಹೇಳಿದ್ರು ಅದವ್ರು ನಡ್ಕೊಳ್ಬೇಕಾಕೈತಿ. ಅದಕ್ಕೆ ರೈತರೇ ಹೊಟ್ಟಿ ನಡ್ಸೋರೆ, ನಮ್ಮೆಲ್ಲ ಹೊಟ್ಟಿ ನಡ್ಸೋರು ರೈತರೇ. ತಂದೆ ತಾಯಿಕಿನ್ನ ದೊಡ್ಡವ್ರವ್ರೆ ರೈತರಂದ್ರೆ ಹೇಳ್ಬೇಕಂದ್ರೆ. ಒಂದಿನ ಅವ್ರು ತಪ್ಪಾಗಿ ಮಾತಾಡೋರಂದ್ರು ಅದ ಕರೆ ಅಂತಂದು ಹೇಳ್ಬೇಕು ಎಲ್ಲಾರು. ಆ ಟೈಪ್ ರೂಲ್ಸ್ ತೆಗಿಬೇಕು. ಅವನು ರೈತರು ಪ್ರತಿಭಟನೆ ಮಾಡಿದ್ರೆ ಹಂಗೆ ನಿಲ್ಬೇಕು. ಗೈಸ್ ನೋಡ್ರಿ ಇಲ್ಲೆಲ್ಲ ಟ್ರ್ಯಾಕ್ಟರ್ ಎಲ್ಲ ಏನ್ ಮಾಡೈತಣ್ಣ ಇದೆ ಗೈಸ್? ಲೋಟ್ರಿ ಹೊಡ್ಕೊಂಡು ನೋಡ್ರಿ, ಲೋಟ್ರಿ ಹೊಡ್ಕೊಂಡೈತಿ ನೋಡ್ರಿ. ಇದು ಲೋಟ್ರಿ ಹೊಡ್ಯಾಕ್ ಹೋಗಿದ್ದೆ ಟ್ರ್ಯಾಕ್ಟರ್ ಹೇಳ್ಬೇಕು ನೋಡ್ರಲ್ಲ. ಪೈಪ್ ಗೀಪ್ ಎಲ್ಲ ಲೋಟ್ರಿ ಹೊಡ್ಯಾತಿದ್ದ ಟ್ರ್ಯಾಕ್ಟರ್ ಆ ಬರೋ ಫೋರ್ಸಿಗೆ, ಬೆಂಕಿ ಬರೋ ಫೋರ್ಸಿಗೆ ಹೆದ್ರಿ ಹಿಂಸರ್ದಾರ. ಎಲ್ಲಿ ಗಾಡಿನ ಹೋಗ್ಯಪ್ಪ ಅಂತಂದು ಹಿಂಸರ್ದಾರ. ಇದೆಲ್ಲ ನೋಡ್ರಿ ಇದೆ ಇಲ್ಲೆಲ್ಲ ತಗೊಂಡ ಬಿಟ್ಟೈತೆ. ಆದ್ರೂ ಇಷ್ಟೆಲ್ಲ ಲೋಟ್ರಿ ಹೊಡ್ಕೊಂಡಿದ್ ಕರೆ ಈ ಕಡೆಯಿಂದ ಬಂದಿದ್ದಿಲ್ದ ಇಲ್ಲಿ ಮಟನು ಪೂರ ಅಲ್ಲಿ ಆ ಸೈಡ್ ತೋರಿಸಿದ್ನಲ್ಲ ಅಲ್ಲಿ ಮಟನು ತಗೊಂಡೈತಿ ನೋಡ್ರಿ ಬೆಂಕಿ. ಯಾವ ಥರ ಉರ್ದಿರ್ಬಾರ್ದು. ಅದ್ರೊಳಗೆ ಬ್ಯಾಗಿ ಪೂರ ಒಣದೈತ್ರಿ, ಹಸಿದು ಅಲ್ಲ, ಪೂರ ಒಣಗಿದ್ದಿರ್ತೈತಿ. ತಳದಾಗ ಎಲ್ಲ ಒಣಗಿದ್ ಬಿದ್ದಿರ್ತೈತಿ. ಒಂದು ಸ್ವಲ್ಪ ಕಿಡಿ ಹತ್ತೈತಂದ್ರೆ ಸಾಕು, ಪೂರಕ್ಕೆ ಹೊಲನ ತಗೊಂಡೈತಿ. ಇಲ್ಲಿ ದಾಟ್ಲಿಲ್ಲ ಅದ. ಇಲ್ಲಿ ಮ್ಯಾಗ ದಾಟಿ ಹೋಗ್ಬಿಡ್ತು ಹಿಂಗ ಬಿಸಿಲ ಹೊರ ಕಡೆ. ಗಾಳಿ ಆ ಸೈಡ್ ಬಿಸೈತಿ ನೋಡ, ಆ ಸೈಡ್ ತಗೊಂಡ್ಬಿಡ್ತೈತಿ. ತಂಬೂರು ಮಠ ಗೈಸ್ ಎಲ್ಲಿ ಮಠ ಗೊತ್ತೇ? ನಮ್ಮ ಸಿಂಗನಹಳ್ಳಿ ಇಲ್ಲಿ ಐತಿ. ತಂಬೂರ್ ಮಠನು ಹೋಗೈತಂತ್ರಿ. ಯಪ್ಪ ಇಲ್ಲಿ ನನಗ್ ಬರೀ ಇದು ಸುಟ್ಟಿದ್ದನ್ನ ಕಣ್ಣಾರಿ ನೋಡೇ ಹಿಂಗ ಆಗತೈತಿ. ಅಲ್ಲಿ ರೈತರು ಹೆಂಗ್ ಒದ್ದಾಡತ್ತಿದ್ರ ಅಂದ್ರೆ, ನಿನ್ನೆ ಚೀರಾಡತ್ತಿದ್ರಂದ್ರೆ ಇಲ್ಲಿ ಅವ್ರ ಇಲ್ಲಿ ಅದಾರಂದ್ರೆ ಇಲ್ಲಿ ದಗ ಉರಿಯಾತಿರ್ತೈತಿ. ಅವ್ರ ಮನ್ಸು ಯಾವ ಥರ ಉರಿತಿರ್ಬಾರ್ದೆ, ಅವ್ರ ಹೊಟ್ಟಿ ಸಂಕಟ ಹೆಂಗೆ ಉರಿತಿರ್ಬಾರ್ದೆ ಆ ಟೈಮ್ದಾಗ. ನನಗೆ ಇಷ್ಟ ಅವನೇ ಮಾತಾಡೋದೇನು ಕರೆ ಒಳಗೆ ಹೆಂಗೆ ಸಂಕಟ ಆಗತೈತಂದ್ರೆ ಇದು ನೋಡಿ. ನೋಡ್ರಿ ನೋಡ್ರಿ ಸುಟ್ಟ ಕರಕಳಾಗ್ಯಾವ್ರಿ ಪೈಪ್ ಇದೆ ನೋಡ್ರಲ್ಲ.
ಬೋರಿನ ಪೈಪ್ ನೋಡ್ರಿ ಸುಟ್ಟ ಕರ್ಕಳ. ಸತ್ಯ ಹಣ ಬಾಳು ರೈತರು ನೋಡ್ರಿ ಗೈಸ್ ಹೆಂಗ್ ಕಾಣಿಸೈತ್ ನೋಡ್ರಿ ಹಂಗಲ್ ಲೈನಾಗ ಹಚ್ಕಬ್ಬ. ಯಪ್ಪ ಬಂಗಾರದಂತ ಕಬ್ಬ ಸುಟ್ಟ ಭಸ್ಮ ಆಗೈತಿ. ಗೈಸ್ ನೋಡ್ರಿ ನೀರ್ ಹೊಡ್ಯಾಕ ದಾರಿ ಮಾಡಿದ್ದ ಮರ್ಕೊಂತ ಹೆಂಗ. ಅಯ್ಯೋ ಊರಿಗೆ ಊರೇ ಬಂದ್ ನಿಂತೈತ್ ನೋಡ್ರಿ. ಇಲ್ಲಿ ಹೆಣ್ಮಕ್ಳಂತರೂ ಒದ್ದಾಡೋದ್ ಬಿಟ್ಟಾರ. ಅಲ್ಲಿ ಕೆರೆ ಕಟ್ಟಿ ಮ್ಯಾಗ ಬರೋದು ಹೋಗೋದು, ಕೆರೆ ಕಟ್ಟಿ ಮ್ಯಾಗ ಬರೋದು ಹೋಗೋದು ಮಾಡತ್ತಿದ್ರಂತ ಪಾಪ. ಇಲ್ಲೇ ಗಂಡ್ ಮಕ್ಳಿಗೆ ಊರಾನ್ ಜನ ಬಂದು ಇಲ್ಲಿ ನಿಂತೈತಿ. ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅಗ್ನಿಶಾಮಕದವ್ರಿಗೆ ಏನು ಮಾಡಕ್ ಆಗಿಲ್ಲ ಅಂದ್ರೆ ಯಾವ ಥರ ಉರ್ದಿರ್ಬಾರ್ದ್ರಿ. ಹಂಗಾರಿ ಕಬ್ಬಿನ ಗದ್ದೆ ಹೆಂಗಂದ್ರೆ ಒಂದು ಟೈಪ್ದ ಹಿಂಗೆ ಬ್ಯಾಗ್ ಇರ್ತೈತಿ ಒಣದ. ಒಂದು ಸ್ವಲ್ಪ ಪತ್ಕೋತಂದ್ರೆ ನೋಡ್ರಿ ಕೂಡಿದ್ದೆಲ್ಲ ಪೂರ ಅದ್ರೊಳಗೆ ಇದು ಒಂದೇ ಹೊಲ ಇರಂಗಿಲ್ರಿ ಕೂಡಿದ್ದು. ಗಾಳಿ ಬೀಸ್ತೆ ಒಂದೇ ಒಂದು ಕಿಡಿ ಹಾರಿ ಹೋತೆ ಪೂರ ಹೊಲನ ಹೊತ್ತಿರ್ತೈತಿ ಹೇಳ್ಬೇಕಂದ್ರೆ. ಎಷ್ಟು ಎಕರೆ ಹೆಂಗ ಗೊತ್ತಿದ್ದ ಸುಮಾರು ಗಂಟೆ ತಾನೇ ಇಲ್ಲಿ ಏನ್ ಮಾಡ್ತಿ ಸುಮಾರಿ. ರೈತರಿಗೆ ಅಕ್ಕಿ ಕಾಳು ಬಾಯ ಹಾಕೋ ಬಾಳೆ ಬಂದೈತಿ ನೋಡ್ರಿ. ಅಷ್ಟು ಉಳ್ದೈತ್ರಿ ರೈತನ ಬಾಳೆ ಊರ್ಲಾಕೋತೈತ್ರಿ. ಈಗ ಅಕ್ಕಿ ಕಾಳು ಬಾಯ ಹಾಕೊಳ್ಳೋದು ಬಂದೈತಿ ಬಾಳೆ ಹೇಳ್ಬೇಕಂದ್ರೆ. ಗ್ಯಾಂಗ್ ಬ್ಯಾಂಗ್ ನಮ್ದು ಗ್ಯಾಂಗ್ ಬ್ಯಾಂಗ್ ಆಗೈತ್ ನೋಡ್ರಿ ಇಲ್ಲಿ. ದಾರಿ ಪ್ರಾಬ್ಲಮ್ ಬರೀ ಅದ ತಗೋರಿ ನಿಮ್ದು ನೆಟ್ಟಗ್ ಕೆಡಂಗಿಲ್ಲ ಬಿಡಂಗಿಲ್ಲ. ರೈತರ ಬಾಳೆ ಮೊದ್ಲ ಹದಗೆಟ್ಟೈತೆ, ಅದ್ರೊಳಗ ನಿಮ್ದು ಒಂದ್ ಸ್ವಲ್ಪ ಯಾರು ಕೇಳ್ತಾರ್ರಿ. ಅವ್ರದ್ದು ಸಂಕಟ ನಮ್ದು ಸಂಕಟ. ಗ್ಯಾಂಗ್ ಎಲ್ಲ ಬಗ ಇತ್ತ ಗ್ಯಾಂಗ್ ಮ್ಯಾನ್ ಇತ್ತ ಗ್ಯಾಂಗ್ ಎಲ್ಲ ಬಗ ಗ್ಯಾಂಗ್ ಬ್ಯಾಂಗ್ ಗೈಸ್. ಕೊಯ್ತಾ ಕಬ್ಬ ಹಿಂಗ ಕಡಿಬೇಕು ನೋಡ್ರಿ. ರೈತರೇ ಈ ಕೊಯ್ತಾ ಹಿಡ್ಕೊಂಡ್ ನಿಂತ್ರಂದ್ರೆ ಗೌರ್ಮೆಂಟಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಿಡ್ಕೊಂಡ್ ನಿಂದಿರ್ಬೇಕು ನೋಡ್ರಿ. ಕೊಡ್ಲಿ ಕೊಯ್ತಾನ ಹಿಡ್ಕೊಂಡ್ ನಿಂದಿರ್ಬೇಕು. ಕೊಡ್ತಿರ್ರಿ ಏನು ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ಕೇಳಂಗಿಲ್ರಿ. ಈ ಸರಿ ಹೇಳ್ಬೇಕಂದ್ರ ರೈತರೇ ಇಂತಾವ ಹಿಡ್ಕೊಂಡ್ ನಿಂದಿರ್ಬೇಕು. ಹೇಳ್ಬೇಕಂದ್ರ ಕಬ್ಬಿನ ಕಡೆ ಗ್ಯಾಂಗ್ ನಿಂದಿರ್ತಾವ ನೋಡ್ರಿ. ಹಿಂಗ್ ಹಿಡ್ಕೊಂಡ್ ಕೊಯ್ತಾ ಹಿಡ್ಕೊಂಡ್ ಹಂಗ ನಿಲ್ಬೇಕ್ರಿ. ಕೊಡ್ಲಿ ರಂಟಿ ಎಲ್ಲ ಹಿಡ್ಕೊಂಡ್ ನಿಂದಿರ್ಬೇಕು ಹೇಳ್ಬೇಕಂದ್ರ. ಈ ಸರಿ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಹಂಗ ಕೇಳಂಗಿಲ್ರಿ. ನಾವ ಕೇಳಂಗಿಲ್ಲ. ಯಾರ ಬರೀ ಒಂದ್ ಎದ್ರದ ವಿಷಯಕ್ಕ ನಾವ ಕೇಳಂಗಿಲ್ಲ. ಮೈನ್ ರೈತರು ಹೊಟ್ಟಿ ಪಾಡ್ಬೇಕು. ಅವ್ರ ಹೊಟ್ಟಿ ಪಾಡಿಗಲ್ಲ ನಮ್ಮ ಹೊಟ್ಟಿ ಪಾಡಿಗೆ ದುಡಿತಿರ್ತಾರೆ. ಅವ್ರ ಏನ್ ಮಾಡಿದ್ರು ಕರೆಕ್ಟ್ ರೀ ಹೇಳ್ಬೇಕಂದ್ರ. ಅವ್ರ ಕೊಡ್ಲಿ ಕೊಯ್ತಾ ಹಿಡ್ಕೊಂಡ್ ನಿಂದ್ರನ ಕರೆಕ್ಟ್. ಹೌದಣ್ಣ ಬರೋಬ್ಬರಿ ಅಂದ್ರ ನ್ಯಾಯ ಸಿಗ್ತೈತ್ರಿ. ಈಗಿನ ಜಮಾನಕ್ಕೆ ಹೆಂಗ್ ಮಾಡ್ಬೇಕಂದ್ರೆ ಯಾವ ಊಟದ್ಲೇ ಇರ್ಬೇಕು ಅದ ಊಟದ್ಲೇ ಇಟ್ರನ ಕರೆಕ್ಟ್ ಹೇಳ್ಬೇಕಂದ್ರೆ. ಹಿಂಗ ಪ್ರತಿಭಟನೆ ಮಾಡ್ಕೊಂಡು ಹಿಂಗ್ ಕುಂತೆ ಪ್ರತಿಭಟನೆ ಮಾಡಿರ ಅಯ್ಯೋ ತಿಂಗಳಂಗಟ್ಲೆ ಉಪವಾಸ ಬೀಳಿಸ್ತಾರ ಹೊರತು ಅವ್ರ ನ್ಯಾಯ ಕೊಡಂಗಿಲ್ಲ. ಈ ಸರಿ ಪ್ರತಿಭಟನೆ ಮಾಡಿದ್ರೆ ಹೆಂಗ್ ಮಾಡ್ಬೇಕಂದ್ರೆ ತಲೆಗೆ ಹೋಗ್ಬೇಕಲ್ಲ, ತಲೆಗೆ ಹೋಗ್ಸೋಬೇಕ. ಗೈಸ್ ಕರೆ ಹೇಳ್ಬೇಕಂದ್ರೆ ರೈತರು ಏನ್ ಮಾಡಿರು ಸರಿ ಅಂತ ಅನ್ನೋ ಇದು ಬರ್ಬೇಕು ಹೇಳ್ಬೇಕಂದ್ರೆ. ಅವ್ರು ತಪ್ಪು ಮಾಡಂಗಿಲ್ಲ. ನನಗಷ್ಟ ಅಲ್ಲ, ನಿಮ್ಗೂ ಗೊತ್ತಿರ್ತೈತಿ, ಆ ಗೌರ್ಮೆಂಟಿಗೂ ಗೊತ್ತೈತಿ ರೈತರು ಯಾವತ್ತು ತಪ್ಪು ಮಾಡಂಗಿಲ್ಲ ಅಂತಂದ್ರೆ. ಆದ್ರೆ ಅವ್ರು ತಪ್ಪು ಮಾಡಾಕಂತ ನಿಂತ್ರೆ ಈ ದೇಶನ ಉರ್ದೋಕೈತ್ರಿ. ಈಗ ಹೊಲ ಸುಟ್ಟೈತಲ್ಲ, ದೇಶನ ಸುಟ್ಟೋಕೈತಿ. ರೈತರು ಏನಾರ ಒಂದ್ ದಿನ ಬೆಳೆ ಬೆಳಂಗಿಲ್ಲ ಅಂತ ಅನ್ಕೊಂಡ್ರೆ ಅಂದ್ರೆ ಏನ್ರ ಪರಿಹಾರ ಕೊಡೋರು ಕೊಡ್ರಿ. ಪರಿಹಾರ ಇವ್ರು ಏನ್ ಕೊಡ್ತಾರ, ನಾ ಏನ್ ಕೊಡ್ತೀನಿ. ಆ ಗೌರ್ಮೆಂಟ್ ಕೊಡಂಗಿಲ್ಲ. ರೈತರು ಬಾಳೇಲಿ ಏನ್ ಮಾಡಕ್ ಬರಂಗಿಲ್ಲ. ಮಂಜ ಹೊಲ ಉಳ್ಸಕ್ ಚಪ್ಪಲು ಹಾಳು ಮಾಡ್ಕೊಂಡಿದ್ದೀವಿ. ಕೈಸ್ ನೋಡ್ರಿ, ಚಪ್ಪಲು ಕಬರ್ ಇಲ್ಲಿ ನೋಡ್ರಿ, ಇಲ್ಲೇ ಬಿಟ್ಟು ಹೋಗ್ಯವ ಎಲ್ಲ. ಚಪ್ಪಲ್ ಏನ ಅಲ್ಲಿ ಟ್ರ್ಯಾಕ್ಟರ್ ಗಾಡಿನ ಹೋಗ್ತಿದ್ವು ಉಳ್ಸಾಕ್ ಹೋಗಿ. ನಿನ್ನೆ ಇವತ್ತು ಬಂದ್ ಕೇಳಿ ನಿನ್ನೆ ಬಂದು 6 ಸರಿ ಮಾತಾಡ್ತಾವ. ಯಾರ ಏ ನಿಮ್ ಬಾಳೆ ನಿಮ್ಗೆ ಗೊತ್ತಲಿ. ನಾ ಅಲ್ಲಿ ಊರಾಗ ಕುಂತ ನಾ ಕಣ್ಣೀರ್ ಹಾಕ್ದವ, ನನಗೇನು ಗೊತ್ತ. ನೀವು ಇಲ್ಲಿ ನಿಂತ ಇದನ್ನ ಸಂಭಾಳಿಸ್ಕೊಳ್ಳೋರ ನಿಮ್ಗೆ ಯಾವ ತರ ಸಂಕಟ ಆಗಿರ್ಬಿಡ್ದ. ಹೌದಾ ಇಲ್ಲ? ಕಬ್ಬಿನ ಹೆಂಗ ಇನ್ನು ಕಬ್ಬ ಕಡಿಯಾತಿಲ್ಲ, ಆಗಲಿ ಚಿಕನ್ ಬೇಕಂತ ಚಿಕನ್ ಬೇಕಂತ ಇಲ್ಲಿ ಕಬ್ಬು ಸುಟ್ಟ ಹೊಟ್ಟಿ ಉರಿ ಆದಿತ್ಯಾ.
ಅವ್ರಲ್ಲಿ ಚಿಕನ್ ಕೇಳತ್ತಾರಲ್ಲ ಕೊಡ್ಸೋನೆ ಅದ್ರ ಕಬ್ಬು ಕಡಿಲಿರಿಪ್ಪ. ಕಬ್ಬು ಕಡ್ದ ಮ್ಯಾಗ ಕೇಳ್ಬೇಕ ಅವನು ನಮ್ದು ಸಂಕಟ ಆಗಿರ್ತೈತೆ ಹೌದಲ್ಲ. ನಾನೇ ಹಿಂಗೆ ಸಂಕಟ ಅಂತಂದ ನಾತೀನಿ ರೈತರು ಬಾಳೆ ಇಲ್ಲಿ ನೋಡ್ರಿ ಇಲ್ಲ ಆದ್ರೂ ನಗುಮುಖ ರೈತರು ಇಷ್ಟೆಲ್ಲ ಹೊತ್ತಿರ್ದ್ರು ಅವ್ರ ಸಂಕಟ ಮ್ಯಾಗ ಮುಖ ಅಷ್ಟ ನಕ್ಕೊಂತ ಇರ್ತೈತ್ರಿ ಅದ ಒಳಗೆ ಹೊಟ್ಟಿ ರೈತರ ಬಾಳೆ ಸಂಕಟ ಏನು ಉರ್ಯಾತಿರ್ತೈತ್ರಿ ಗೈ ಉರ್ಯಾತಿರ್ತೈತಲ್ಲ ಉರ್ಯಾತೈತಿ ಹೇಳ್ಬೇಕಂದ್ರೆ ಕೇಳ್ತೀರಿ ಹೇಳತ್ರ ನೀವು ಕೇಳ್ತೀರಿ ಒಂದ್ ಸ್ವಲ್ಪ ಹೊತ್ತು ನೋಡ್ತೀರಿ ಸಂಕಟ ಪಡ್ಕೋತೀರಿ ಹೌದಪ್ಪ ಹಿಂಗ ಇವ್ ಮಾತ್ ಕರಿ ಐತಿ ಅಂತೀರಿ ಮತ್ ಸ್ಕ್ರೋಲ್ ಮಾಡ್ಬಿಡ್ತೀರಿ ಯಾರು ಕೇಳಂಗಿಲ್ಲ ಒಳಂಗಿಲ್ಲ ಅವರೊಬ್ರು ಬ್ಲಾಗರ್ ಹೋಗ್ಬರ್ತೇವೆ ಇನ್ನು ಹೊಟ್ಟಿಗೆ ಊಟ ಬಿದ್ದಿಲ್ಲ ಉಡ್ಕೊಂಡು ಬರ್ತೇವೆ ಉಣ್ಕೊಂಡು ಕಡಿತಾರಲ್ಲ ನಾ ಸುಟ್ಟಿದಷ್ಟ ಕಡಿತಾರ ನಾ ಚಲೋದು ಕಡಿತಾರ ಸುಟ್ಟಿದಷ್ಟ ಗೈಸ್ ಈಗ ಹೇಳ್ಬೇಕಂದ್ರೆ ಅವ್ರ ರೈತರೆಲ್ಲ ಒದ್ದಾಡತಾರಲ್ಲ ಫಸ್ಟ್ ಈಗ ಆ ಸುಟ್ಟಿದ್ದೈತಲ್ಲ ಅದನ್ನ ಕಳಿಸ್ಬೇಕನ್ನತ್ತಾರೆ ಯಾಕಂದ್ರೆ ಅದು ವೇಟ್ ಬರಂಗಿಲ್ಲ ಅಲ್ಲ ಗೈಸ್ ಇದು ನೋಡಾಕಷ್ಟ ಚಂದ ಅನ್ಸತ್ರಿ ಇಲ್ಲಿ ಆದ್ರೆ ಒಂದ್ ಸ್ವಲ್ಪ ಮೈಗತ್ತ ಕೆರ್ಕೆ ಆಟ ಚಲೋ ಆಕೈತಿ ಈಗ ತೊಗರಿ ಬೇಳೆ ನೋಡ್ರಿ ಇಲ್ಲಿ ನೀವು ತೊಗರಿ ಬೇಳೆ ತಿಂತೀರಿ ನೋಡ್ರಿ ಅದ ತೊಗರಿ ಗಿಡ ರೀ ಇದು ಇವು ತೊಗರಿ ಬೇಳೆ ಗೈಸ್ ಹಸಿವಿದ್ದಾಗ ಹರ್ಕೊಂಡು ಹೋಗಿ ಉಪ್ಪು ಹಾಕಿ ಕುದಿಸಿ ತಿಂದ್ಬಿಟ್ರೆ ಅವನವನೇ ಸ್ವರ್ಗ ರುಚಿ. ಶುಂಠಿ ಇದು ಯಾರ್ದು ಗೊತ್ತಿಲ್ಲ ಆದ್ರೆ ಮೆಣಸಿನ್ಕಾಯಿ ಇಲ್ಲಿ ಇದ್ರ ಒಳಗೆ ಶುಂಠಿ ಇರ್ತೈತ್ರಿ ಇಲ್ಲೈತ್ ನೋಡ್ರಿ ಅದಿನ್ನೂ ಹುಟ್ಟಿಲ್ಲ ಇದು ತಗೊಂಡು ಹೋಗ್ಯಾರ ಅನ್ಸತಿ ಇಲ್ಲದ ಇಲ್ಲೈತ್ ನೋಡ್ರಿ ಈ ಟೈಪ್ ಇದ್ರೊಳಗೆಲ್ಲ ಶುಂಠಿ ಇರ್ತೈತಿ ನೋಡ್ರಿ. ಈಗ ಮನೆ ಕಡೆ ಹೋಗೋಣ ಒಂದು ಸ್ವಲ್ಪ ವಾ ಗೈಸ್ ಪೈಪ್ ಇತ್ತ ಅದ್ರ ಚಂದ ಗೈಸ್ ಲೆಟ್ಸ್ ಗೋ. ಸಿಗ್ನಲ್ ಟೋಳಿ ಬರತ್ತವ ಹಾಗೆ ಕಾಪಿನ ಚಾಯ್ ಮಾಡೋಂದ್ರಿ ಈಗ ಚಾ ಎಲ್ಲ ಮಾಡೋಂಗ ಮಾಡಿಟ್ಟೈತಿ ಕುದಿಸ್ಕೊಳ್ಳೋದಷ್ಟ ಬಾಕಿ ಐತೆ ಚಾ ನಿನ್ನೆ ಸೈಡ್ ಹೋದಿ ಆ ಟೆಗ್ರ ಹಾಕಿ ಮುಚ್ಚೋದ್ ಹಾಕೈತ್ ನಮ್ನೆ. JCB ಬಂದಿತ್ತು ನಾಣ ಇಲ್ಲಿ ಹೋದ್ರೆ ಗ್ಯಾಂಗ್ಮ್ಯಾನ್ಗಳು ದಾರಿ ಕೇಳ್ತಾರಲ್ಲ ಮತ್ತೆ ಕಬ್ಬಿನ ಗಾಡಿ ಹೋಗೋದಿಲ್ಲ ರೈತರು ಬಾಳೆ ನಡೆಯೋದಿಲ್ಲ. ನಮ್ಮೂರ್ ಕಂಬಾರ್ಗಟ್ಟಿ ಬಂದು ನೋಡ್ರಿ ನಮ್ಮೂರ್ ಕಂಬಾರ್ಗಟ್ಟಿ ನಾ ಎಷ್ಟು ಫೇಮಸ್ ಅಲ್ಲ ನಮ್ಮೂರಾಗೆ ಅಷ್ಟು ಫೇಮಸ್ ಇದು ಐತಿ ನೋಡ್ರಿ. ಹಳೆ ಬಾಳೆ ಓಲ್ಡ್ ಪ್ಲೇಯರ್ ರೀ ಇದು ಹೇಳ್ಬೇಕಂದ್ರೆ ನಮ್ಮೂರಿನವ್ರಿಗೆ ಗೊತ್ತಾಗಿ ಎಂತ ಪ್ಲೇಯರ್ ಅಂತಂದ್ರೆ ಹೌದಲ್ಲ ಅಣ್ಣ. ಕಂಬಾರ್ಗಟ್ಟಿ ಅಂದ್ರೆ ಓಲ್ಡ್ ಫೇಮಸ್ ರೀ ನಮ್ಮೂರಾಗ ಅಣ್ಣ. ಊರ್ ಹುಟ್ಟೋಕಂತ ಮೊದ್ಲ ಹುಟ್ಟಿದ್ದ ಕರ್ರಿ ಊರವ್ರಿಗಾಗೆ ಹುಟ್ಟಿದ್ದಿದೆ ಊರವ್ರಿಗೆ ಅಷ್ಟ ಗೊತ್ತ ಇದ್ರ ಗತ್ತೆ. ಕೆರೆಯಲ್ಲಿ ನೀರು ಕುಡಿಯಂಗಿಲ್ಲ, ಜಾಕ ಮಾಡೋಂಗಿಲ್ಲ, ಅರ್ಬಿ ಹೋಗಂಗಿಲ್ಲ, ಅಂಡ್ ಒಂದ ತೊಳ್ಕೊಳ್ಳೋದು. ಸಮುದ್ರ ಅಂಡ್ ಮಾತ್ರ ತೊಳೆಯೋದು, ಅದು ಬಿಟ್ರೆ ಬೇರೆ ಏನು ತೊಳೆಯಂಗಿಲ್ಲ. ಹಿಂಡಿ ಬಂದು ಹಣ್ಣು ತಕೊಳ್ಳೋದಿಲ್ಲ, ಹಣ್ಣು ತಕೊಳ್ಳೋದು. ಕುರಿಗೆ ಹಂಗೆ ಬಂತ ಗೈಸ್ ನಾಯಿ ನೋಡ್ರಿ. ನಮ್ಮ ಮಿಲ್ಕಿನೂ ಮನ್ಯಾಗ ಐತಿ ನೋಡಿ, ನೆನಪ ಇಲ್ಲ ನನಗೆ. ಇಲ್ಲಿ ಬಂದು ಗೋಟ್ ಐತಿ ನೋಡ್ರಿ, ಇಲ್ಲಿ ಗೋಟ್ ಇಲ್ಲಿ ಐತಿ ನೋಡ್ರಿ. ಟಗರೆ ಕೋಟ್ ಸುತ್ತೈತಲ್ಲಿ ಅದ್ರದ್ದು. ಇಲ್ಲಿ ಗೋಟ್ ಅದಾವ, ಇದಕ್ಕೆ ಕೋಡ ಇಲ್ಲ ಅದ್ರ. ಎರಡು ಅದಾವ ಅಂತಲ್ಲಿ ನೋಡ್ರಿ. ಅದು ಮ್ಯಾಕೆ ಅಂಬೆ ಅಂತ ನೋಡ್ರಿ, ಅದು ಮ್ಯಾಕೆ ಅದು. ಟಗರು ಗೈಸ್ ಇನ್ನೊಂದು ಹೇಳೋದು ಮಾಡ್ತೆ. ಎಕ್ಸಾಂಪಲ್ ಹೇಳತ್ತೀನಿ ನಾನು ನಿಮಗೆ. ಆ ಕಬ್ಬಿನ ಹೊಲದಾಗ ಬೋರಿನ ಪೈಪ್ಗಳಿದ್ವು. ಎಷ್ಟಿದ್ದಲ್ಲಿ 150 ಪೈಪ್ ಇದ್ವು ರೀ. ಒಂದು ಪೈಪಿಗೆ 400 ರೂಪಾಯಿ. ಒಂದು ಬೋರಿನ ಪೈಪಿಗೆ 400 ರೂಪಾಯಿ ಹೇಳ್ಕೊಂಡ್ರಿ. ಇವ್ರು ನೋಡ್ರಿ ಹೆಂಗದ ನೋಡ್ರಿ. ಈಗ ನೋಡ್ರಿ ಬಂದು ಹಿಂದಿಪ್ಪ ದೋಸ್ತ ಹೋಗಿ ಸುಮ್ಮನೆ. ಗೈಸ್ ಒಂದ ಪೈಪಿಗೆ 400 ರೂಪಾಯಿ ಐತಿ, ಹೌದಾ ದೋಸ್ತ? 200 ಪೈಪ್ ಗೈಸ್ ಲೆಕ್ಕ ಮಾಡ್ರಿ ನೀವು. ಒಂದು 65-70 ಸಾವಿರ ರೂಪಾಯಿ ಮಟ ಬರ್ತೈತಿ 200 ಪೈಪ್ ಅಂದ್ರೆ ಲೆಕ್ಕ ಮಾಡ್ರಿ. ಅದು 200 ಪೈಪ್ ಮ್ಯಾಗ ಮತ್ತೆ ಪಿಂಕ್ಲರಿಗೆ ಒಂದೊಂದು ಪಿಂಕ್ಲರಿಗೆ ಎಷ್ಟು? 500 ರೂಪಾಯಿ. ಒಂದು ಎಷ್ಟಲೆ? 25. 500 × 25 ಅದು ಒಂದು 65 ಸಾವಿರ. ಇದು ಒಂದು 10-12 ಸಾವಿರ ರೂಪಾಯಿನೇ ಇಡ್ರಿ. 60, 70, 72 ಸಾವಿರ ರೂಪಾಯಿ
ಸುಟ್ಟಿದ್ದ ಬರೀ ಬೋರಿನ ಪೈಪ್ ಸ್ಪ್ರಿಂಕ್ಲರ್ ಸುಟ್ಟಿದ್ದ 72,000 ರೂಪಾಯಿ ಆಗೈತಿ ತಿಳ್ಕೊರಿ ನೀವು. ಇನ್ನು ಕಬ್ಬ ಗಿಬ್ಬ ಎಲ್ಲ ಹಿಡಿದ ಯಾವ ಥರ ಹೋಗಿರ್ಬಾರ್ದು. ಎಕ್ಸಾಂಪಲ್ ಹೇಳಿದೆ ನಾವು ನಿಮ್ಗೆ ಎಷ್ಟು ಬರೀ ಹೊಲ್ದಾಗಿಂದ 150 ಪೈಪ್ ಹಿಡಿದ ನಾವು ನಿಮ್ಗೆ ಒಂದ ಕಡೆ ಇಟ್ಟಿದ್ದ ಹೇಳ್ಬೇಕಂದ್ರೆ ಅದು ದಗ ಉರ್ದಿದ್ದ ವಿಡಿಯೋ ಹಾಕ್ಬೇಕಂದ್ರೆ ಹೇಳ್ಬೇಕಂದ್ರೆ ನೋಡ್ರಿ ಬೇಕಂದ್ರೆ ಈ ಥರ ಉರ್ದಿದ್ದೆ ಹೆಂಗೆ ಸುಟ್ಟೈತಂದ್ರೆ ಅಲ್ಲಿ ಸುತ್ತಮುತ್ತಲ ಬರೀ ನಮ್ಮೂರ್ದಾಗಿಂದ 45 ಎಕರೆ ಹೋಗೈತಿ. ಇದು ಸ್ಟಾರ್ಟ್ ಆಗಿದ್ದು ನಮ್ಮೂರಿಂಟ್ರಿ ಹಿಡಿದು ತಂಬೂರು ಮಠನೂ ಹೋಗೈತಂದ್ರೆ ಅಚ್ಚಿ ಕಡೆ ತಂಬೂರು ಕಡೆದು ಹೊಲಗಳು ಎಷ್ಟು ಸುಟ್ಟಾವ ಯಾರಿಗೂ ಗೊತ್ತ್ರಿ. ಯಪ್ಪ ಇಂಥ ಕಷ್ಟ ಯಾರಿಗೂ ಬರಬಾರ್ದಪ್ಪ ಹೇಳ್ಬೇಕಂದ್ರೆ. ಕಷ್ಟ ಎಲ್ಲರಿಗೂ ಇದ್ದೇ ಇರ್ತಾವ, ಆದರೆ ರೈತ ಪಡುವಂಥ ಕಷ್ಟ ಅವನಂತ ನೋವು ಅವ್ನು ಹೇಳ್ಕೊಳ್ಳೋವಂಥ ಭಾಳ ಇರ್ತಿತ್ತು ಅವ್ನಿಗೆ ಹೊಟ್ಯಾಗ ಸಂಕಟ. ಈಚೆ ಕಡೆ ರೇಟ್ ಸಿಗಂಗಿಲ್ಲ, ಆಚೆ ಕಡೆ ದೊಡ್ಡ ದುಡಿಬೇಕು ದನ ದುಡ್ದಂಗೆ. ಈಗಂತೂ ದನನೂ ಕಡಿಮೆಗೂ ರೈತನೂ ದುಡಿಬೇಕಾಕೈತಿ. ರೈತ ದುಡ್ದಾಗನೇ ದೇಶ ನಡೆಯೋದೆ, ಆದರೆ ಅವ್ನ ಕಷ್ಟ ಕೇಳಿದ್ರೆ ಯಾರೂ ಇಲ್ಲ. ಗೈಸ್ ಮನೆ ಊಟ ಮಾಡಕ್ಕೆ ಹೋಗಿದ್ದೆ, ಇದೆ ಕಬ್ಬಿನ ಹಂಗದವ್ರು ಕಬ್ಬು ಕಡಿತಾರಂತ ಅದು ಸುಟ್ಟಿದ್ದೆಲ್ಲ. ಈಗ ಹೋಗೋಣಂತ ಹೋಗಿ ನಮ್ಮ ಯಲ್ಲಪ್ಪಣ್ಣವ್ರದ್ದು ನಾಳೆ ಕಡಿತಾರಂತ. ಈಗ ನಮ್ಮ ಮಂಜಣ್ಣವ್ರದ್ದು ಕಡಿತಾರೆ, ನಮ್ಮ ಮಂಜಣ್ಣವ್ರದ್ದು ಭಾಳ ಸುಟ್ಟೈತಿ ಹೇಳ್ಬೇಕಂದ್ರೆ. ಈಗ ಅದು ಸುಟ್ಟಿದ ಕಬ್ಬು ಐತಲ್ಲ ಅದು ಕಡಿತಾರೆ, ಅದನ್ನ ಕಡದೆ ಫಸ್ಟಿಗೆಲ್ಲ ಕಳಿಸ್ತಾರಂತ, ಆಮೇಲೆಲ್ಲ ಚಲೋದೆಲ್ಲ ಕಳ್ಸಾರ. ಈಗ 2 ದಿನದಾಗ ಎಲ್ಲ ಸುಟ್ಟಿದ್ದೆಲ್ಲ ಖಾಲಿ ಮಾಡ್ಬೇಕಲ್ಲ, ಅದ್ರ ಸಂಬಂಧ ಈಗ ನಿಂಗೋನು ಇಲ್ಲೇ ಐತಿ ನೋಡ್ರಿ. ಕೊಯ್ಯನ್ನು ಕೊಡ್ಲಿ ಯಾರಿಗೆ ಗೊತ್ತನ, ಸರ್ಕಾರಕ್ಕೆ ಅನ್ಬೇಕು ಕೊಯ್ಯಂದ್ರೆ ಕೊಡ್ಲಿ ಅಂತಂದ್ರೆ. ಬೇಸಿ ಇದು ಬೆಂಕಿ ಹೆಂಗತ್ತಂತ ನಾನು ನಿಮ್ಗೆ ಹೇಳಿ ಅಲ್ಲ, ಹೆಂಗತ್ಲಿದ ಲೈನ್ ಕೊಡಿ ಅಂದ್ರೆ ಕರೆಂಟಿನ ಲೈನ್ ಕೂಡಿ ಕಿಡಿ ಎದ್ದು ಬೆಂಕಿ ಹತ್ತ ಕುಂಡಿಡ್ ಹೋತ ಇಂಥ ಲೈನ್. ಇದ ಲೈನ್ ನೋಡಿ ತೋರ್ಸವ್ರಿಗೆ ಗೈಸ್, ಇಂಥ ಲೈನ್ ಕೂಡಿ ಅದು ಕಿಡಿ ಬರ್ತೈತಲ್ಲ, ಆ ಕಿಡಿ ಬಂದ ಹತ್ತಿ ನಮ್ಮ ದೋಸ್ತನ ಹೊಲ್ದಾಗ ಹತ್ತಿದ್ದ ಪೂರ ತಂಬೂರು ಮಟ್ಟನು ತೊಗೊಂಡು ಹೋಗೈತ್ರಿ. ನಮ್ಮ ನೀನು ಹೇಳಿದಲ್ಲ, ನಾ ಏನು ಹೇಳೋದು ಮತ್ತೆ ಬರೀ ಅದು ಕರೆ ಬಿಡ. ಆದ್ರೂ ರೈತರು ಭಾಳ ಹೇಳೋದಕ್ಕೈತಲ್ಲ ಅದು ಬೇರೆ ಆಕೈತಿ. ನಾವು ಹೇಳಿದ್ರೆ ನಮ್ದು ಏನು ಕೇಳಂಗಿಲ್ಲ, ದೊಡ್ಡ ರೈತನ ಗತಿ ಮಾತಾಡೋದು ನೋಡಪ್ಪ ಅಂತಂದ. ಅತಿಥಿ ಸರ್ಕಾರ ಅಂತೀವಿ ನೋಡಿ, ಸತ್ಕಾರ ಮಾಡಕ್ ಬಂತು ನೋಡ್ರಿ. ಏ ಬ್ಲ್ಯಾಕಿ ಬಾ ಏ ಹೆದರ್ಬೇಡ ಬಾ, ನಾನು ನೀನಂತವ ನೀಯತ್ತಿ ನಾವು ಬಾ ಗೈಸ್ 10 ದಿನದ ಹೇಳ್ತೀನಿ ನೀಯತ್ತೈತೆ ಅಂತ. ಗೈಸ್ ಆಗಲೇ ಬಂದಿದ್ವಲ್ಲ ನೋಡ್ರಿ, ಆಗಲೇ ಇಷ್ಟೆಲ್ಲ ಕಡದ್ರಿ ನೋಡ್ರಿ, ಎಲ್ಲ ಸುಟ್ಟು ಹೋಗೈತ್ರಿ, ಎಲ್ಲ ಕರ್ಕಳಾಗೈತಿ ಹೇಳ್ಬೇಕಂದ್ರೆ. ಬರೀ ಇಲ್ಲಿ ಇದಷ್ಟ ನೋಡತ್ರಿ ನೀವು, ಪೂರ ಹಚ್ಚ ಕಡೆ ಎಲ್ಲ ಎಷ್ಟಾಗೈತೆ ಅಂದ್ರೆ ಒಂದು 30-45 ಎಕರೆ ಮಟನೂ ಹೋಗೈತಿ. ಬರೀ ನಮ್ಮ ಊರಾಗಿಂದ ಇದೆ 45 ಎಕರೆ ಮಠ. ಇನ್ನು ತಂಬೂರು ಮಠ ಅಂದ್ರೆ ತಂಬೂರು ಎಷ್ಟು ಗೈಸ್, ತಂಬೂರ್ನ 50 ಎಕರೆ, ನಮ್ಮ ಊರಾಗಿಂದ ಬರೀ 40-45, ಅದಕ್ಕಿಂತ 5 ಎಕರೆ ಹೆಚ್ಚಿಗೆ 50 ಎಕರೆ ತಂಬೂರು ಕಡೆ. ಎಷ್ಟು ಹಾಳಾಗಿರ್ಬಾರ್ದೆ, ಬರೀ ಅಜ್ಮಸ್ತಾಗಿ ಹೇಳತ್ತೇವೆ ನಾವು. ಎಷ್ಟು ಸುಟ್ಟೈತೆ ಅಂದ್ರೆ ದೇವ್ರಿಗೆ ಗೊತ್ತ ಹೇಳ್ಬೇಕಂದ್ರೆ. ನೋಡ್ರಿ ಇಷ್ಟೆಲ್ಲ ಕಡದ್ರಿ. ಈಗ ನಾ ಅಂತರೂ ಏನು ಮಾಡೋಕ್ಕಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ. ರೈತರ ಬಳಿ ಯಾರು ಕೇಳ್ದಂಗೆ ಆಗೈತೆ ಹೇಳ್ಬೇಕಂದ್ರೆ. ಈಗ ಸರ್ಕಾರನೂ ಏನು ಕೇರ ಮಾಡೋಂಗಿಲ್ಲ ಹೇಳ್ಬೇಕಂದ್ರೆ ಇಂಥವಕ್ಕೆಲ್ಲ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಸೇರಿತ್ತು ಅಂದ್ಕೊಂಡಿನಿ. ರೈತರ ಬಾಳೆ ಅಂತೂ ಯಾರು ಕೇಳಂಗಿಲ್ಲ. ಸೊ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ ಅಂತ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಸೇರಿತ್ತು ಅಂದ್ಕೊಂಡಿನಿ. ಇಷ್ಟ ಲೈಕ್ ಮಾಡಿರಿ, ಇಷ್ಟ ಅಲ್ಲಿ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಕೋಬೇಡಿ. ಸೊ ಸಿಗೋಣ ಅಂತ ನಿಮ್ಮ ವ್ಲಾಗ್ದಾಗ. ಅಲ್ಲಿ ಮಟ ಬಾಯ್.